ಹೇ ಗಾಯ್ಸ್, ನಮಸ್ಕಾರ. ಉಪ್ಪುಳಿ ಕಾರ್ಯಕ್ಕೆ ಸ್ವಾಗತ. ಸೊ ಗೈಸ್, ನಾನು ದೀಪಕ್ ಮಾತಾಡ್ತಿರೋದು. ಆ್ಯಂಡ್ ಇವತ್ತು ಬಾಂಗ್ಡಾ ರವಾ ಫ್ರೈ ಮಾಡೋಣ. ಅದು ತವಾಲ್ಲಿ ಡೀಪ್ ಫ್ರೈ ಮಾಡೋದು ಬೇಡ, ತವಲ್ಲಿ ಮಾಡೋಣ ರವಾ ಫ್ರೈನ. ಓಕೆನಾ? ಸೊ ಬನ್ನಿ ಗೈಸ್, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಸೊ ನಾನು ತೊಗೊಂಡಿದ್ದೀನಿ ಈಗ ಬಾಂಗ್ಡಾ. ಮ್ಯಾಕ್ರಿಲ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಬಾಂಗ್ಡಾ ಅಂತಾರೆ. ಸೊ ಇದು 1 kg ಅಷ್ಟು ಇದೆ. ನೀವು ಹಾಫ್ kg, 1/4 kg ಎಷ್ಟು ಬೇಕಾದ್ರೂ ಮಾಡ್ಬೋದು. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಕ್ಲೀನಾಗಿ ವಾಶ್ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ಒಳಗಡೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನು ವಾಶ್ ಮಾಡಬೇಕಾಗತ್ತೆ. ಮಾಡಾದ್ಮೇಲೆ ಫಸ್ಟ್ ಕೆಲಸ ಏನಂದರೆ ಮ್ಯಾರಿನೇಷನ್ ಮಾಡಬೇಕು. ಓಕೆನಾ? ಸೊ ಮ್ಯಾರಿನೇಷನ್ ಮುಂಚೆ ಫಸ್ಟ್ ಆಫ್ ಆಲು ಇಲ್ಲಿ ಕಟ್ ಹಾಕಿಬಿಡೋಣ. ಸೊ ಆ ಮ್ಯಾರಿನೇಷನ್ ಕೂಡ ಈಸಿಯಾಗೆ ಈ ಕಟ್ ಒಳಗಡೆನೂ ಹೋಗಲಿ ಅಂತ, ಮಸಾಲೆ ಎಲ್ಲ ಕಂಪ್ಲೀಟಾಗಿ ಹಿಂಗೆ ಹೋಗಲಿ ಅಂತ. ಸೊ ಈ ಥರ ಕಟ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಓಕೆ ಗಾಯ್ಸ್, ಸೊ ನೋಡ್ಬೋದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಸೊ ಮ್ಯಾರಿನೇಷನ್ ಮಸಾಲೆ ಎಲ್ಲ ಹೊರಗಡೆ ಹೋಗಲಿ ಅಂತ ಕಟ್ ಮಾಡಾದ್ಮೇಲೆ ಈಗ ನನ್ನ ಚಾನಲ್ ಹೆಸರು ಥರ ಫಸ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ. ಓಕೆ, ಆ್ಯಂಡ್ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾನು 1.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಓಕೆನಾ? ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು 1-2 ಸ್ಪೂನ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಅದು 1.5 ಸ್ಪೂನ್ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಓಕೆನಾ? ನೆಕ್ಸ್ಟು ಜೀರಾ ಪೌಡ್ರು, ಅದೊಂದು 1/2 ಸ್ಪೂನು. ಇಷ್ಟೇ ಗೈಸ್, ಮಸಾಲೆ ಜಾಸ್ತಿ ಏನು ಬೇಡ. ಆಮೇಲೆ ಮೇನ್ ಮರಿಬಿಡಿ, ಲೆಮನ್ ಸ್ಕ್ವೀಸ್ ಮಾಡಿ. ಓಕೆನಾ? ಸೊ ಇಷ್ಟೇ ಮಸಾಲೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಬಿಡಿ. ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಡಿ, ಇಲ್ಲಾಂದರೆ ಓಪನ್ ಆಗಿ ಇಡ್ಬೋದು. ಮಿನಿಮಮ್ 1/2 ಅವರ್ ಅದು ಇಡಿ. ನೀವು 1/2 ಅವರ್ ಮೇಲೆ ಇಟ್ಟರು ತುಂಬ ಒಳ್ಳೆಯದು. ಮಸಾಲೆ ಫುಲ್ ಕಂಪ್ಲೀಟಾಗಿ ಮ್ಯಾರಿನೇಷನ್ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸಾರಿ, ಆ್ಯಕ್ಚುಲಿ ಇನ್ನೊಂದು ವಿಷಯ ಮರೆತೆ, ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಳ್ಳಿ. ಸೊ ಮಿಕ್ಸ್ ಮಾಡೋ ಮುಂಚೆ. ಓಕೆ, ಈಗ ಮಿಕ್ಸ್ ಮಾಡೋಣ. ನೋಡಿ ಗೈಸ್, ಈ ಥರ ಕಂಪ್ಲೀಟಾಗಿ ಮ್ಯಾರಿನೇಷನ್ ಮಾಡಿದ್ದೀನಿ. ಓಕೆ, ಸೊ ಈಗ ಇದಕ್ಕೆ ಫ್ರಿಜ್ಜಲ್ಲಿ ಇಡ. One hour later. ಓಕೆ ಗೈಸ್, ಈಗ ಮ್ಯಾರಿನೇಷನ್ ಕಂಪ್ಲೀಟ್ ಆಗಿದೆ ಫಿಶ್ಶು. ಸೊ ಈಗ ಒಂದು ಪ್ಲೇಟಲ್ಲಿ ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ. ಇದಕ್ಕೆ ಈಗ ಫಿಶ್ ತೊಗೊಳ್ಳಿ, ಈ ಥರ ಮಾಡ್ಕೊಳ್ಳಿ. ಓಕೆನಾ? ಒಂದು ತವ ತೊಗೊಂಡು ಎನಿ ರಿಫೈಂಡ್ ಆಯಿಲ್ ನೀವೇನಾದರೂ ಹಾಕ್ಬೋದು. ಲೈಕ್ ನಾನು ಈಗ ಕೋಕೋನಟ್ ಆಯಿಲ್ ಹಾಕಿದ್ದೀನಿ, ನೀವು ರಿಫೈಂಡ್ ಆಯಿಲ್ ಕೂಡ ಹಾಕ್ಬೋದು. ಸೊ ಅದು ಫಿಶ್ನ ಈಗ ಈ ಥರ ಫ್ರೈಗೆ ಇಟ್ಬಿಡಿ. ದೀಪು, ನಾನು ಮಾಡಿರೋ ಫಿಶ್ ತವಾ ಫ್ರೈ ಹೇಗಿದೆ ಅಂತ ಹೇಳಿ. ನೀನು ಮಾಡಿರೋದು? ಎಸ್, ಟೇಸ್ಟ್ ಮಾಡಿ. ಓಕೆ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಲೆಮನ್ನ ಸ್ಕ್ವೀಸ್ ಮಾಡೋಣ. ಮಾಡಿ. ಆ್ಯಂಡ್ ನೋಡ್ಬೋದು ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿದೆ.
ತುಂಬ ಚೆನ್ನಾಗಿದೆ ಥ್ಯಾಂಕ್ Super. ಯು ಥ್ಯಾಂಕ್ ಯು